ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ಬಹಳ ಫೇಮಸ್ ಆಗಿರುವ ಒಂದು ರೆಸಿಪಿ ಮಾಡಿ ತೋರ್ಸದೀನಿ, ಶೇಂಗಾ ಹೋಳ್ಗಿ. ಇದನ್ನ ಉತ್ತರ ಕರ್ನಾಟಕ ಕಡೆ ಎಲ್ಲ ಬಹಳ ಮಾಡ್ಕೋತಾರು. ಮತ್ ಮಾಡ್ಕೊಳ್ಳೋದು ಬಹಳ ಸುಲಭ ಐತಿ. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಶೇಂಗಾ ಹೋಳ್ಗಿ ಮಾಡ್ಕೊಳಕ ಮೊದಲು ನಾನು ಹಿಟ್ಟನ್ನ ಅದಿಟ್ಕೋತೇನು. ನಾ ಇಲ್ಲಿ ಗೋಧಿ ಹಿಟ್ಟು ತಗೊಂಡ್ ಮಾಡ್ಕೊಳ್ಳೋದೇನು, ನೀವು ಬೇಕಂದ್ರ ಮೈದಾ ಹಾಕಿ ಬಿ ಮಾಡ್ಕೋಬಹುದು. ನಾ ಹಿಟ್ಟು ಇದನ್ನ ಚಾನ್ಸ್ ಇಟ್ಕೊಂಡೇನು. ಇದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾನು. ಉಪ್ಪು ಹಾಕಿ ಕಲಸ್ರಿ. ಇಲ್ಲಿ ನಾನು ಒಂದ್ ಚಮಚ ಆಗುವಷ್ಟ ಗಾಂಧ ಎಣ್ಣೆ ಹಾಕದೇನು. ಹೋಳ್ಗಿ ಮಾಡಿ ನಾವು ಬಹಳ ದಿನ ಇಟ್ಕೊಂಡ್ವಿ ಅಂದ್ರ ಸೈಡ್ ದಿಂದ ಹಾಡ್ ಆಗ್ತಾವ. ನಾವ್ ಎಣ್ಣೆ ಹಾಕಿ ಹಿಟ್ ನಾದ್ಕೋದ್ರಿಂದ ನಾವ್ ಎಷ್ಟ್ ದಿನ ಇಟ್ಕೊಂಡ್ರ ಬಿ ಅವ ಹಾಡ್ ಆಗಂಗಿಲ್ಲ, ಚಲೋ ಇರ್ತಾವು. ಈಗ ಒಂದ್ ಸ್ವಲ್ಪ ನೀರ್ ಹಾಕಿ ಹಿಟ್ ನಾದುನು. ನಾವ ಗೋಧಿ ಹಿಟ್ಟು ತಗೊಂಡ್ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ ಆಗಿ ಮಾಡ್ಕೋಬಹುದು. ಮತ್ತ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಹೋಳ್ಗಿನೂ ನಾವ ಗೋಧಿ ಹಿಟ್ಲೇನ ಮಾಡ್ತೇವು. ಯಾವ್ದಕ್ಕೂ ಬಿ ಮೈದಾ ಚಿರೋಟಿ ರವೆ ಯೂಸ್ ಮಾಡಂಗಿಲ್ಲ. ಇದನ್ನ ನಾವ ಚಪಾತಿಗೆ ಅದು ನಾದ್ಕೋತೇವಲ್ಲ ಆ ತರ ನಾದ್ಕೋಬೇಕು. ನಾನ ಹಿಟ್ ನಾದ್ಕೊಂಡೇನು. ಇದನ್ನ ಒಂದ್ ಅರ್ಧ ತಾಸ ನೆನ್ಯಾಕ್ ಬಿಡ್ತೇನೆ. ನಾನ ಹಿಟ್ಟು ನೆನೀತಂದ್ರ ಹೋಳ್ಗಿ ಹರಿದಿಲ್ಲ, ಚಲೋ ಆಗ್ತಾವು. ಹಿಟ್ಟ ಮುಚ್ಚಿಟ್ಟಿದೆ ನಾನು. ಈಗ ನಾವ ಶೇಂಗಾ ಕಾಳು ಹುರ್ಕೊಳ್ಳೋನು. ಈಗ ನಾನು ಒಂದ್ ಕಡೆ ಕಾಯಕ್ ಇಟ್ಟಿದನು. ಇದ್ರಾಗ ಈಗ ಶೇಂಗಾ ಕಾಳು ಹಾಕ್ತಾನು. ನಾನು ಒಂದ್ ಅರ್ಧ ಕಿಲೋ ಆಗುವಷ್ಟ ಶೇಂಗಾ ಕಾಳು ತಗೊಂಡೇನು. ಶೇಂಗಾ ಕಾಳು ನೀವು ಮೀಡಿಯಂ ಉರಿಯಲ್ಲಿ ಇಟ್ಟ ಚಲೋದಂಗ ಹುರ್ಕೋಬೇಕು. ಹೆಚ್ಚು ಉರಿ ಇಟ್ಟು ಹುರ್ಕೊಂಡ್ರಿ ಅಂದ್ರ ಮೇಲ್ಗಡೆ ಎಲ್ಲಾ ಕಪ್ಪ ಆಗ್ತಾವು, ಒಳಗಡೆ ಚಲೋದಂಗ ಹುರಿದಿರಂಗಿಲ್ಲ. ಇವ ಶೇಂಗಾ ಕಾಳು ಹುರದ್ದಾವು. ಒಂದ್ ಪ್ಲೇಟ್ನ್ಯಾಗ ತೆಗೆದಿಟ್ಕೋತೇನೆ ನಾನು. ಇವ ಆರಿದ ಬಳಿಕ ಸಣ್ಣ ಮಾಡ್ಕೊಳ್ಳು. ಶೇಂಗಾ ಕಾಳು ಹುರ್ಕೊಂಡಿದ್ದುಲ್ಲ, ಇವ ಆರಿದವು. ಈಗ ಸಣ್ಣ ಮಾಡ್ಕೊಳ್ಳು. ನಿಮಗ ಬೆಲ್ಲ ಎಷ್ಟ್ ಬೇಕು ನೋಡಿ ಹಾಕೋರಿ. ನಾ ಒಂದ್ ಸ್ವಲ್ಪ ಹಾಕಿ ಸಣ್ಣ ಮಾಡ್ಕೊಳ್ಳೋದೇನು. ಇದನ್ನ ಸಣ್ಣ ಮಾಡ್ಕೊಂಡ್ ಬರ್ತೇನೆ ಈಗ. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು. ಇದನ್ನ ಒಂದ್ ಪಾತ್ರೆದಾಗ ತಕೋತೇನು. ಕಾಳ ಮಟ್ಟೆ ಆಗಿ ಉಳಿಬಾರ್ದು. ಮಟ್ಟೆ ಉಳಿದು ಅಂದ್ರ ಹೋಳ್ಗಿ ಮಾಡ್ಕೋತೇವಲ್ಲ ಆಗ ಹರಿತಾವ್ ಹೋಳ್ಗಿ. ಈಗ ಇನ್ನೊಂದ್ ಸ್ವಲ್ಪ ಶೇಂಗಾ ಕಾಳು ಅದಾವು, ಇವತ್ನು ಸಣ್ಣ ಮಾಡ್ಕೋತೇನು. ನಾ ಇಲ್ಲಿ ಶೇಂಗಾ ಕಾಳದ ಸಿಪ್ಪೆ ತಕೊಳಂಗಿಲ್ಲ, ನೀವು ಬೇಕಂದ್ರೆ ಸಿಪ್ಪೆ ತೆಗೆದ್ ಬಿ ಮಾಡ್ಕೋಬಹುದು. ಇದ್ರಾಗು ಎಷ್ಟ್ ಬೇಕಷ್ಟ್ ಬೆಲ್ಲ ಹಾಕ್ತೇನೆ ನಾನು. ಇದ್ರಾಗ ಒಂದೆರಡು ಏಲಕ್ಕಿ ಬಿ ಸುಲಿದ್ ಹಾಕಿದೇನೆ ನಾನು. ಎಳ್ಳು ಬಿ ಹಾಕಿ ಮಾಡ್ಕೋತಾರು, ನೀವು ಬೇಕಂದ್ರೆ ಎಳ್ಳು ಬಿ ಒಂದ್ ಸ್ವಲ್ಪ ಹುರದ ಮಿಕ್ಸ್ ಮಾಡ್ಕೋಬಹುದು. ಇದನ್ನು ಈಗ ಸಣ್ಣ ಮಾಡ್ತೇನು. ಈಗ ಇದನ್ನು ಸಣ್ಣ ಮಾಡ್ಕೊಂಡೇನ್ ನಾನು. ಮಿಕ್ಸ್ ಮಾಡ್ತೇನು. ಶೇಂಗಾಕಾಳು ಸಣ್ಣ ಮಾಡ್ಕೋಬೇಕಾದ್ರೆ ನೀವು ಒಂದ್ ಸ್ವಲ್ಪ ಮಟ್ಟೆ ಅದು ಕಾಕೊಂಡ್ರಿ ಅಂದ್ರ ಆಗ ಹೋಳಿಗೆ ಹರಿತಾವು. ಪೂರಾ ಸಣ್ಣಾಗಿ ಮಾಡ್ಕೊಂಡ್ರಿ ಪೌಡರ್ ಟೈಪ್ ಅಂದ್ರೆ ಬಿ ಶೇಂಗಾಕಾಳದ ಟೇಸ್ಟ್ ಬರೋದಿಲ್ಲ. ಸಣ್ಣ ಮಾಡ್ಕೋಬೇಕಾದ್ರೆ ನೀವು ಒಂದ್ ಸ್ವಲ್ಪ ನೋಡ್ ಮಾಡ್ಕೋಬೇಕು. ಬಹಳ ಸಣ್ಣ ಬಿ ಆಗ್ಬಾರ್ದು, ಮತ್ತ ಮಟ್ಟೆ ಕಾಳಾಗಿ ಬಿ ಉಳ್ದಿರಬಾರ್ದು. ಈಗ ಇದ್ರಾಗ ನಾನು ಒಂದ್ ಸ್ವಲ್ಪ ನೀರ್ ಹಾಕಿ ನಾದ್ಕೋತೇನೆ ಇದನ್ನ. ಒಟ್ಟ ನೀರ್ ಬಾಳ ಹಾಕಕ್ ಹೋಗ್ಬೇಡ್ರಿ, ಅಗ್ದಿ ಒಂದ್ ಸ್ವಲ್ಪ ಹಾಕಿ ನಾದ್ಕೋಬೇಕು ಇದನ್ನ. ನಾ 2 ಸಲ ಒಂದೊಂದ್ ಚಮಚೆ ಸಣ್ಣ ಚಮಚೆಲೆ ಹಾಕೊಂಡೇನು. ಅಷ್ಟ ಸಾಕಾಗ್ತೈತದ. ಇದನ್ನ ಈ ತರ ನಾದ್ಕೋಬೇಕು. ಈಗ ನಾವು ಹೋಳ್ಗೆ ಎಷ್ಟು ದೊಡ್ಡ ಮಾಡಾರದಿವಲ್ಲ ಅಷ್ಟ ಉಳ್ಳಿ ಮಾಡ್ಕೊಳ್ಳೋಣ. ಎಲ್ಲಾನು ಉಳ್ಳಿ ಈ ತರ ಮಾಡಿ ಇಟ್ಕೊಂಡೇನ್ ನಾನ. ಇದ್ ಹಿಟ್ಟು ಬಿ ನಾದಿಟ್ಟಿದ್ದಿಲ್ಲ, ಇದು ನೆನದೈತಿ. ಈಗ ಹೋಳ್ಗಿ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟು ಒಂದ್ ಸ್ವಲ್ಪ ತಗೊಂಡ ಹಿಂಗ್ ಮಾಡ್ಕೋರಿ. ಇದು ಉಳ್ಳಿ ಮಾಡಿ ಇಟ್ಕೊಂಡೇವಲ್ಲ ಇದನ್ನ ತಗೊಂಡ ಉಳ್ಳಿ ಮಾಡ್ಕೋಬೇಕೀಗ. ನಡಿವಿಟ್ಟ ಈ ತರ ಮಾಡ್ಕೋರಿ. ಇದ್ ಮ್ಯಾಗ ಬಂದಿರ್ತೈತ್ಲ, ಇದನ್ನ ಎಕ್ಸ್ಟ್ರಾ ಇದ್ ಗೋಧಿ ಹಿಟ್ಟ ತಕ್ಕೋಬಹುದು. ಒಂದ್ ಸ್ವಲ್ಪ ಅದು ಇತ್ತಂದ್ರೆ ನೀವು ಅಲ್ಲೇ ಮಡಚಬಹುದು ಬಿ ಅದನ್ನ. ಇದ್ ನೋಡ್ರಿ ಈ ತರ ಉಳ್ಳಿ ಮಾಡ್ಕೊಂಡೆ ನಾನು. ಲಡ್ಸ್ಕೊಳ್ಳು ಈಗ. ಇಲ್ಲಿ ನಾನು ಒಂದ್ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡೇನು. ಈ ಉಳ್ಳಿ ಮಾಡ್ಕೊಂಡೇವಲ್ಲ ಇದ್ರಾಗ ಇಟ್ಟ ಲಡ್ಸ್ಕೊತೇನು. ನೀವು ಬೇಕಂದ್ರೆ ಇದನ್ನ ಎಣ್ಣೆ ಹಚ್ಚಿ ಬಿ ಲಡ್ಸ್ಕೋಬಹುದು.
ಇವತ್ನ ಬಹಳ ತಿಳಿವಾಗೆ ಲಡ್ಸ್ಕೊಳಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ದಪ್ಪ ಇರ್ಬೇಕಿದ. ಲಡ್ಸ್ಕೊಂಡೆ ನಾನು ಈಗ ಬೇಯಿಸ್ಕೊಳ್ನು. ತೆವೆ ಕಾಯಕ್ಕಿಟ್ಟಿದ್ದೇನು, ತೆವೆನೂ ಕಾದೈತಿ. ಇದ್ ಲಡ್ಸ್ಕೊಂಡೇನಲ್ಲ ಇದನ್ನ ಹೋಳಿಗೆ ಹಾಕ್ತೇನೆ ನಾನು. ನೀವು ಬೇಕಂದ್ರೆ ಎಣ್ಣೆ ಹಚ್ಚಿ ಬಿ ಬೇಯಿಸ್ಕೋಬಹುದು. ಎಣ್ಣೆ ಹಚ್ಚಿ ಬೇಯಿಸ್ಕೊಂಡ್ರೆ ಒಂದ್ 2-3 ದಿನ ಅಟ್ಟ ಇಟ್ಟು ತಿನ್ನಾಕ್ ನಡಿತೈತಿ. ಹಂಗ ಬೇಯಿಸ್ಕೊಂಡ್ರೆ ಇವತ್ತಿನ ನೀವು 1 ತಿಂಗಳ ತನ ಬಿ ಇಟ್ಕೋಬಹುದು. ಇದನ್ನೀಗ ತಿರ್ಸ್ಕೊಳ್ನು. 2 ಸೈಡ್ ತಿರ್ಸಕ್ಕಿ ಚಲೋದಂಗ್ ಬೇಯಿಸ್ಕೋರಿ. ಆಗೈತಿ ಇದ ತಕೊಳ್ನು. ಎಲ್ಲಾ ಹೋಳ್ಗಿ ಬಿ ಇದೇ ತರ ಮಾಡ್ಕೊತೇನೆ ನಾನು. ನೋಡ್ರಿ ಎಲ್ಲಾ ಹೋಳ್ಗಿನೂ ಮಾಡ್ಕೊಂಡೆ ನಾನು. ಏನ್ ಮಸ್ತಾಗಿ ಹೇಗಿದಾವ್ ನೋಡ್ಬೋದು ನೀವು ಮಾಡಿ ನೋಡ್ರಿ. ಈ ತರ ಒಟ್ಟ ಹರಿಯುದಿಲ್ಲ ಏನಿಲ್ಲ, ಚಲೋ ಹಂಗ ಆಗ್ತಾವು. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದ.